ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ, ಇವತ್ತಿನ ಈ ತೋಟಗಾರಿಕೆ ಪಾಠದಲ್ಲಿ ನಾವು ಸೂಕ್ಷ್ಮ ಸಸ್ಯಾಭಿವೃದ್ಧಿ ಅಂದರೆ ಏನು ಅಂತ ನೋಡೋಣ. ಸೂಕ್ಷ್ಮ ಸಸ್ಯಾಭಿವೃದ್ಧಿ ಅಂತ ನಾ ಹೇಳಿದ ತಕ್ಷಣ ನಿಮಗೆ ಅಷ್ಟು ಗೊತ್ತಾಗಿರಲಿಕ್ಕಿಲ್ಲ. ಸೂಕ್ಷ್ಮ ಸಸ್ಯಾಭಿವೃದ್ಧಿಗೆ ಇನ್ನೊಂದು ಹೆಸರೇ ಅಂಗಾಂಶ ಕೃಷಿ. ಅಂಗಾಂಶ ಕೃಷಿ ಇಲ್ಲ ಟಿಶ್ಯೂ ಕಲ್ಚರ್ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ. ಇದಕ್ಕೆ ಸಾಮಾನ್ಯವಾಗಿ ಟಿಶ್ಯೂ ಕಲ್ಚರ್ ಇಲ್ಲ ಮೈಕ್ರೋ ಪ್ರೊಪಗೇಷನ್ ಅಂತಲೂ ಅಂತಾರೆ. ಸೂಕ್ಷ್ಮ ಸಸ್ಯಾಭಿವೃದ್ಧಿ ಅಂತ ಇದರ ಒಂದು ಹೆಸರೇ ಸೂಚಿಸಿದಂತೆ ಎಲ್ಲ ಅಂಗಾಂಶ ಕೃಷಿ ಅಂದರೆ ನಾವು ಇಲ್ಲೊಂದು ಸಸ್ಯದ ಒಂದು ಅಂಗವನ್ನು ಇಲ್ಲ ಸೂಕ್ಷ್ಮವಾದ ಒಂದು ಭಾಗವನ್ನು, ಸಣ್ಣ ಭಾಗವನ್ನು ಇಲ್ಲಿ ನಾವು ಸಸ್ಯಾಭಿವೃದ್ಧಿಗೆ ಇಲ್ಲ ಸಸ್ಯದ ವಂಶಾಭಿವೃದ್ಧಿಗೆ ಉಪಯೋಗಿಸ್ತೇವೆ. ಅದಕ್ಕಾಗಿ ಇದನ್ನು ಸೂಕ್ಷ್ಮ ಸಸ್ಯಾಭಿವೃದ್ಧಿ ಅಂತ ಹೇಳ್ತೇವೆ. ಇದು ಒಂದು ನಿರ್ಲಿಂಗ ಪದ್ಧತಿಯ ಒಂದು ಸಸ್ಯಾಭಿವೃದ್ಧಿ. ಬೇರೆ ವಿಧಾನಕ್ಕೆ ಇದು ಹೇಗೆ ಭಿನ್ನ ಅಂದರೆ, ಬೇರೆ ವಿಧಾನ ಮಾಡಿದಷ್ಟು ಇದು ಅಷ್ಟು ಸುಲಭವಲ್ಲ. ಇದನ್ನು ಮಾಡಲಿಕ್ಕೆ ಅಷ್ಟು ನಮಗೆ ಒಂದು ನುರಿತವಾದ ಅನುಭವವುಳ್ಳ ಸಿಬ್ಬಂದಿ ಬೇಕು, ಸುಸಜ್ಜಿತವಾದ ಒಂದು ಪ್ರಯೋಗಶಾಲೆ ಬೇಕು. ಅದೇ ಥರ ಹೇಗೆ ಮಾಡಬೇಕು ಅನ್ನುವಂತಹ ಒಂದು ಪ್ರೋಟೋಕಾಲ್ ಅಂತ ಹೇಳ್ತೀವಿ, ಅಂದರೆ ಒಂದು ನಿಯಮಗಳು ಇಲ್ಲ ಅದರ ಕ್ರಮಗಳು, ಇದೇ ಥರ ಮಾಡಬೇಕು ಅನ್ನುವಂಥ ಒಂದು ಕ್ರಮಗಳಿದ್ದಾವೆ. ಸೊ ಅದರಲ್ಲಿ ನಾವು ತರಬೇತಿಯನ್ನು ಪಡೆದಿರಬೇಕು. ತರಬೇತಿಯನ್ನು ಪಡೆದ ಒಂದು ಸಿಬ್ಬಂದಿ ವರ್ಗದವರು, ಅನುಭವವುಳ್ಳ ವ್ಯಕ್ತಿಗಳು ಮಾತ್ರ ಇದನ್ನು ಮಾಡ್ಬೋದು. ಅದಲ್ಲದೇ ಇದಕ್ಕೆ ಖರ್ಚು, ಇನ್ವೆಸ್ಟ್ಮೆಂಟ್ ಅಂತ ಏನು ಹೇಳ್ತೀವಿ, ಅದು ಕೂಡ ಹೂಡಿಕೆ ಕೂಡ ಇದರಲ್ಲಿ ಬಂಡವಾಳ ಹೆಚ್ಚು ಹಾಕಿ ನಾವು ಹೂಡಿಕೆಯನ್ನು ಮಾಡಿ ಸುಸಜ್ಜಿತವಾದ ಪ್ರಯೋಗಶಾಲೆಯನ್ನು ಮಾಡಿ ಇದನ್ನು ಶುರು ಮಾಡಿದ್ರೆ ಮಾತ್ರ ನಮಗೆ ಇದರಲ್ಲಿ ಯಶಸ್ವಿ ಕಾಣಲಿಕ್ಕೆ ಸಾಧ್ಯ. ಅನುಕೂಲಗಳಿದ್ದಾವೆ ಬಹಳಷ್ಟು. ಅಂಗಾಂಶ ಕೃಷಿ ಅಂದರೆ ಎಲ್ಲರೂ ಬಾಳೆ ಗಿಡ ಅಂದ ತಕ್ಷಣ ನೆನಪಾಗೋದೇ ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್. ನಮ್ಮ ಭಾರತದಲ್ಲಿ ನಾವು ಹೆಚ್ಚಾಗಿ ಬಾಳೆಯಲ್ಲಿ G9 ತಳಿಯಲ್ಲಿ ಹೆಚ್ಚಾಗಿ ಅಂಗಾಂಶ ಕೃಷಿಯ ಒಂದು ಗಿಡವನ್ನು ತಂದು ಹಾಕ್ತೇವೆ. ಯಾಕೆ ಅಂಗಾಂಶ ಕೃಷಿದೇ ಗಿಡ ಅಂತ ಕೇಳಬಹುದು. ಯಾಕಂದರೆ ಬಾಳೆಯಲ್ಲಿ ಬಹಳಷ್ಟು ರೋಗಗಳು ಇದ್ದಾವೆ. ಪನಾಮ ಸೊರಗು ರೋಗ ಆಗಿರಬಹುದು, ನಂಜಾಣುವಿನ ರೋಗ ಆಗಿರ್ಬೋದು. ಇವೆಲ್ಲವೂ ಕೂಡ ನಾವು ಕಂದುಗಳನ್ನು ಉಪಯೋಗಿಸಿ ಒಂದು ಸಸ್ಯ ಅಭಿವೃದ್ಧಿ ಮಾಡುವಾಗ ಏನಾಗುತ್ತೆ, ಈ ರೋಗಗಳು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುತ್ತೆ. ಅದಲ್ಲದೆ ಈಗ ನೀವು ಕ್ಯಾವೆಂಡಿಶ್ ಒಂದು ಗ್ರೂಪಿಂದ ತಗೊಂಡ್ರೆ, ಕ್ಯಾವೆಂಡಿಶ್ ಥರದ ಒಂದು ಬಾಳೆಯಲ್ಲಿ ನಮಗೆ ಹೆಚ್ಚು ಕಂದುಗಳು ಬರೋದಿಲ್ಲವಾದ್ರಿಂದ ನಾವು ಇದರಲ್ಲಿ ಅಂಗಾಂಶ ಕೃಷಿಯ ಒಂದು ಗಿಡವನ್ನು ಸಸ್ಯಾಭಿವೃದ್ಧಿಗಾಗಿ ಅಲ್ಲದೇ ನಾಟಿ ಮಾಡಲಿಕ್ಕೆ ಅಂಗಾಂಶ ಕೃಷಿಯ ಗಿಡವನ್ನು ಉಪಯೋಗಿಸ್ತೇವೆ. ಅಂಗಾಂಶ ಕೃಷಿಯ ಅನುಕೂಲಗಳಂದರೆ, ಇದರಿಂದ ಆ ಒಂದು ಕಾಲದಲ್ಲಿ ಬಹಳಷ್ಟು ಸ್ವಲ್ಪ ಸಮಯದಲ್ಲಿ ಬಹಳಷ್ಟು ಗಿಡಗಳನ್ನು ವೃದ್ಧಿ ಮಾಡ್ಬೋದು. ಅದಲ್ಲದೆ ರೋಗರಹಿತವಾದ ಗಿಡಗಳನ್ನು ವೃದ್ಧಿ ಮಾಡ್ಬೋದು. ವೃದ್ಧಿ ಮಾಡಿದ ಗಿಡಗಳು ಸಮಾನವಾಗಿರ್ತವೆ, ಒಂದೇ ಥರ ಬೆಳವಣಿಗೆಯನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಅದಲ್ಲದೆ ನಮಗೆ ಎಲ್ಲಿ ಬಹಳಷ್ಟು ಬೇರೆ ವಿಧಾನಗಳಲ್ಲಿ ರೋಗರಹಿತ ಗಿಡಗಳನ್ನು ಪಡೆಯುವುದು ಕಷ್ಟಕರ ಅಂತ ಅಂದಾಗ ನಾವು ಈ ಒಂದು ಅಂಗಾಂಶ ಕೃಷಿಯನ್ನು ಬಳಸ್ತೇವೆ. ಯಾವುದೇ ಒಂದು ನಶಿಸಿ ಹೋಗುವಂತಹ ಒಂದು ಗಿಡಗಳನ್ನು ಈ ವಿಧಾನದಲ್ಲಿ ನಾವು ಅಭಿವೃದ್ಧಿಪಡಿಸಿ ಇದನ್ನು ಸಂರಕ್ಷಿಸಿ ಇಡಲಿಕ್ಕೆ ಹಾಗೂ ಸಂಶೋಧನೆಗಾಗಿ ಈ ಒಂದು ಅಂಗಾಂಶ ಕೃಷಿಯನ್ನು ನಾವು ಬಳಸ್ತೇವೆ. ಭಾರತದಲ್ಲಿ ಹೆಚ್ಚಾಗಿ ಬಾಳೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಈ ಅಂಗಾಂಶ ಕೃಷಿಯನ್ನು ಬಳಸ್ತಿದ್ರು ಕೂಡ ಇತ್ತೀಚೆಗೆ ಬಹಳಷ್ಟು ಗಿಡಗಳನ್ನು ವಾಣಿಜ್ಯವಾಗಿ ಅಂಗಾಂಶ ಕೃಷಿಯಿಂದ ವೃದ್ಧಿಪಡಿಸೋದನ್ನು ನೋಡ್ಬೋದು. ಉದಾಹರಣೆಗೆ ದಾಳಿಂಬೆ, ಹಾಗೆಯೇ ಆರ್ಕಿಡ್ ಸಸ್ಯ ಅಂತ ಹೇಳ್ತೀವಿ, ಅಲಂಕಾರಿಕ ಸಸ್ಯಗಳಾದ ಆರ್ಕಿಡ್, ಜರ್ಬೆರಾ, ಹಾಗೆ ಬಹಳಷ್ಟು ಅಲಂಕಾರಿಕ ಸಸ್ಯಗಳನ್ನು ಈಗ ಒಂದು ಅಂಗಾಂಶ ಕೃಷಿಯ ಒಂದು ವಿಧಾನದಿಂದ ವೃದ್ಧಿಪಡಿಸಿ ವಾಣಿಜ್ಯವಾಗಿ ಮಾರೋದನ್ನು ನಾವು ನೋಡಬಹುದು. ಇದು ಒಂದು ಬೆಳೆಯಲ್ಲಿ ಅಂಗಾಂಶ ಕೃಷಿಯನ್ನು ನಾವು ಮಾಡಬೇಕು ಅಂದರೆ ಅದಕ್ಕೆ ಒಂದು ನಿಯಮಗಳು, ಕರಾರುಗಳು, ಆ ಒಂದು ಪ್ರೋಟೋಕಾಲ್ ಅಂತ ಹೇಳ್ತೀವಿ, ಅದಿದೆ. ಸಂಶೋಧನೆ ಮಾಡಿ ಅದಕ್ಕೆ ಯಾವ ಥರ ಒಂದು
ಆ, ಆ, ಮಾಧ್ಯಮ ಬೇಕು ಅನ್ನೋದು ಬಹಳ ಮುಖ್ಯವಾದದ್ದು. ಅಂಗಾಂಶ ಕೃಷಿ ವ್ಯಾಖ್ಯೆ ಏನು ಅಂದರೆ, ಇದರಲ್ಲಿ ನಾವು ಒಂದು ಕೃತಕ ಮಾಧ್ಯಮದಲ್ಲಿ ಅತ್ಯಂತ ಪರಿಶುದ್ಧವಾದ ವಾತಾವರಣದಲ್ಲಿ ಸಣ್ಣದಾದ ಸಸ್ಯದ ಭಾಗವನ್ನು ಉಪಯೋಗಿಸಿಕೊಂಡು, ಅಂದರೆ ಯಾವ ಪರಾಗರೇಣುಗಳಿರಬಹುದು, ಕಾಂಡದ ಇಲ್ಲ ಬೇರಿನ ತುದಿಗಳಿರಬಹುದು, ಒಂದು ಎಲೆಯ ಭಾಗ ಆಗಿರಬಹುದು, ಅದೇ ಥರ ಭ್ರೂಣ ಇರ್ಬೋದು, ಚಿಗುರು ಇರಬಹುದು, ಬೇರಿರಬಹುದು, ಇವುಗಳನ್ನು ಸಣ್ಣ ಸಣ್ಣ ಒಂದು ಸೂಕ್ಷ್ಮವಾದ ಭಾಗಗಳನ್ನು ನಾವು ಉಪಯೋಗಿಸಿಕೊಂಡು ಅದರಿಂದ ಒಂದು ಸಸಿಯನ್ನು, ಹೊಸ ಒಂದು ಸಸಿಯನ್ನು ಅಭಿವೃದ್ಧಿಪಡಿಸೋದಕ್ಕೆ ನಾವು ಅಂಗಾಂಶ ಕೃಷಿ ಇಲ್ಲ ಸೂಕ್ಷ್ಮ ಸಸ್ಯ ಅಭಿವೃದ್ಧಿ, ಮೈಕ್ರೋ ಪ್ರೊಪಗೇಷನ್ ಅಂತ ಹೇಳ್ತೀವಿ. ಅಂಗಾಂಶ ಕೃಷಿಯಲ್ಲಿ ವಿವಿಧ ಹಂತಗಳಿದ್ದಾವೆ. ಮೊದಲನೇ ಹಂತ 0 ಅಂತ ನಾವು ಹೇಳ್ತೀವಿ. ಇದರಲ್ಲೇನಿದೆ, ನಾವು ನಮಗೆ ಯಾವ ಅಪೇಕ್ಷಿತ ಗಿಡ ಬೇಕೋ ಅದನ್ನು ರೋಗರಹಿತವಾದ ಒಂದು ವಾತಾವರಣದಲ್ಲಿಟ್ಟು ಬೆಳೆಸಿ ಆ ಥರ ನಿರ್ವಹಣೆ ಮಾಡುವಂಥದ್ದು. ಯಾಕಂದರೆ ನಾವು ಅಂಗಾಂಶ ಕೃಷಿಯಲ್ಲಿ ನಾವೇನು ಸಸ್ಯಗಳ ಭಾಗವನ್ನು ತೆಗೆದುಕೊಳ್ತೇವೋ ಅದು ರೋಗರಹಿತವಾಗಿರಬೇಕು. ಅದನ್ನು ಎಲ್ಲಿ ಒಂದು ಅಂಗಾಂಶ ಕೃಷಿ ನಡೀತದೋ ಅಂತಹ ಒಂದು ಪ್ರಯೋಗಶಾಲೆಯಲ್ಲೇನೆ, ಅದರಲ್ಲೇನೆ ಸ್ವಲ್ಪ ಜಾಗದಲ್ಲಿ ಈ ಒಂದು ರೋಗರಹಿತವಾದ ಸಸ್ಯಗಳನ್ನು ಅಭಿವೃದ್ಧಿಪಡಿಸಿ ಇದನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳ್ತೀವಿ. ಅದಕ್ಕಾಗಿ ನಾವು ಒಂದು ನಮ್ಮ ಪ್ರಯೋಗಶಾಲೆಯ ಹೊರಗಡೆ ಇಲ್ಲ ಅಂಗಾಂಶ ಕೃಷಿಯ ಮಾಡುವ ನಮ್ಮ ಏನು ಜಾಗ ಇದೆ ಅದರ ಹೊರಗಡೆ ಸ್ವಲ್ಪ ಜಾಗವನ್ನು ನಾವು ತಾಯಿ ಗಿಡಗಳನ್ನು ನಿರ್ವಹಣೆ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಜಾಗವನ್ನು ಇಟ್ಕೊಳ್ಬೇಕು. ಇದರಲ್ಲಿ ರೋಗರಹಿತವಾಗಿ ಅದನ್ನು ಅಭಿವೃದ್ಧಿಪಡಿಸಿ ಹಾಗೇನೆ ನಿರ್ವಹಣೆ ಮಾಡೋದು ಒಂದು ಮುಖ್ಯವಾದ ಭಾಗವಾಗಿದೆ. ಅಂತಹ ಸಸ್ಯಗಳನ್ನೇ ನಾವು ಈ ಒಂದು ಏನು ಎಕ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಎಕ್ಸ್ಪ್ಲಾಂಟ್ ಅಂದರೆ ಸಸ್ಯದ ಭಾಗಗಳು, ಯಾವ ಭಾಗವನ್ನು ನಾವು ಅಂಗಾಂಶ ಕೃಷಿಯಲ್ಲಿ ಸಸ್ಯಗಳನ್ನು ಅಭಿವೃದ್ಧಿ ಮಾಡೋಕ್ಕೆ ತಗೊಳ್ತೇವೋ ಅದಕ್ಕೆ ಎಕ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಆ ಎಕ್ಸ್ಪ್ಲಾಂಟನ್ನು ಈ ಥರ ನಾವು ರೋಗರಹಿತವಾದ ಒಂದು ಮದರ್ ಬ್ಲಾಕ್ ಅಂತ ಹೇಳ್ತೀವಿ, ತಾಯಿ ಗಿಡಗಳ ಒಂದು ನರ್ಸರಿಯಿಂದ ತಗೊಳ್ಬೇಕು. ಅದು ಮೊದಲನೇ ಹಂತ, ಹಂತ 0 ಅಂತ ಹೇಳ್ತೀವಿ. ಇನ್ನು ಪ್ರಥಮ ಹಂತ 1. ಹಂತ 1ರಲ್ಲಿ ನಾವು ಇನಿಷಿಯೇಷನ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಅಸೆಪ್ಟಿಕ್ ಕಲ್ಚರ್ ಅಂತ ಹೇಳ್ತೀವಿ. ಹಾಗಂದರೆ ನಾವು ಒಂದು ಪರಿಶುದ್ಧವಾದ ವಾತಾವರಣದಲ್ಲಿ ಈ ಒಂದು ಸೂಕ್ಷ್ಮ ಸಸ್ಯಾಭಿವೃದ್ಧಿಯನ್ನು ಪ್ರಾರಂಭ ಮಾಡೋದು. ಸೊ ಅದಕ್ಕೆ ನಾವು ಹಂತ 1 ಅಂತ ಹೇಳ್ತೀವಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈ ಒಂದು ಎಕ್ಸ್ಪ್ಲಾಂಟನ್ನು ನಾವೇನು ತಗೊಳ್ತೀವಿ, ಬಾಳೆಯ ಉದಾಹರಣೆಯೊಂದಿಗೆ ಶುರು ಮಾಡ್ತೀನಿ ನಾನು. ಯಾಕಂದರೆ ನಮ್ಮ ದೇಶದಲ್ಲಿ ಬಾಳೆಯನ್ನು ಅತಿ ಹೆಚ್ಚಾಗಿ ಅಂಗಾಂಶ ಕೃಷಿಯಲ್ಲಿ ಅಭಿವೃದ್ಧಿಪಡಿಸ್ತಾರೆ. ಬಾಳೆಯಲ್ಲಿ ನಾವೇನು ಮಾಡ್ತೀವಿ, ಮೆರಿಸ್ಟೆಮ್ ಇಲ್ಲ ಒಂದು ಶೂಟ್ ಟಿಪ್ ಅಂತ ಏನು ಹೇಳ್ತೀವಿ, ಆ ಒಂದು ರೆಂಬೆಯ ತುದಿಯನ್ನು ನಾವು ಸಸ್ಯಾಭಿವೃದ್ಧಿಯಾಗಿ ತಗೊಳ್ತೇವೆ. ಈಗ ರೆಂಬೆಯ ತುದಿ ಅಂದರೆ ರೆಂಬೆಯಲ್ಲಿ ತುದಿ ಇರೋದಿಲ್ಲ. ಬಾಳೆಯ ಗಡ್ಡೆಯನ್ನು ನಾವು ತಗೊಂಡಾಗ ತುದಿಗೆ ಒಂದು ಸಣ್ಣ ತುದಿ ಇರ್ತದೆ, ಮೊಳಕೆ ಅಂತ ಹೇಳ್ಬೋದು. ಈ ಮೊಳಕೆಯನ್ನೇ ಯಾಕೆ ತಗೊಳ್ತೀವಿ ಅಂದರೆ ಬಾಳೆಯಲ್ಲಿ ಬಹಳಷ್ಟು ಒಂದು ರೋಗಗಳಿದ್ದಾವೆ. ಪನಾಮ ಅನ್ನುವ ಸೊರಗು ರೋಗ ಆಗಿರಬಹುದು, ನಂಜಾಣುವಿನ ರೋಗ ಆಗಿರಬಹುದು. ಈ ಮೆರಿಸ್ಟೆಮ್ ಅನ್ನುವಂತಹ ಒಂದು ಏನು ರೆಂಬೆಯ ತುದಿ ಏನಿದೆ, ಚಿಗುರು ಏನಿದೆ, ಅದರಲ್ಲಿ ಯಾವುದೇ ಒಂದು ಆಹಾರ ಮತ್ತು ನೀರನ್ನು ಸಾಗಿಸುವ ನಾಳಗಳು ಇಲ್ಲದೇ ಇರೋದ್ರಿಂದ ಈ ಒಂದು ಪ್ರದೇಶ ನಂಜಾಣುವಿನ ರೋಗದಿಂದ, ನಂಜಾಣುಗಳಿಂದ ಮುಕ್ತವಾಗಿರೋದ್ರಿಂದ ನಾವು ಆ ಭಾಗವನ್ನು ತಗೊಳ್ತೇವೆ. ಅದು ಬಹಳ ಸಣ್ಣದಾಗಿರ್ತದೆ, ನಿಮಗೆ 1 ಇಂಚೋ 2 ಇಂಚೋ ಅಷ್ಟು ಒಂದು ರೆಂಬೆ, ಅದು ಶೂಟ್ ಟಿಪ್ ಅಂತ, ಅದನ್ನು ತಗೊಂಡ್ರೆ ಸಾಕು, ರೆಂಬೆಯ ತುದಿಯನ್ನು. ಅದನ್ನು ನಾವು ನಮ್ಮಲ್ಲಿ ನಿರ್ವಹಣೆ ಮಾಡ್ತಾ ಇರೋ ರೋಗರಹಿತ ಒಂದು ತಾಯಿ ಗಿಡಗಳಿಂದ ತಗೊಂಡು ಈ ಒಂದು ಪ್ರಯೋಗಶಾಲೆಯಲ್ಲಿ ಇಲ್ಲ ಲ್ಯಾಬೊರೇಟರಿಯಲ್ಲಿ ಅದನ್ನು ತಗೊಂಡು ಬಂದು ಪರಿಶುದ್ಧವಾಗಿ ಅದನ್ನು ಶುದ್ಧೀಕರಿಸಬೇಕು. ಎಲ್ಲ ಸೂಕ್ಷ್ಮ ರೋಗಾಣುಗಳಿಂದ ಆಗಿರಬಹುದು, ಮೇಲ್ಮೈ ಶುದ್ಧೀಕರಣ ಅಂತ ಹೇಳ್ತೀವಿ ಇದರಲ್ಲಿ, ಸರ್ಫೇಸ್ ಸ್ಟೆರಿಲೈಸೇಷನ್ ಅಂತ. ಅದರ ಮೇಲ್ಮೈಯನ್ನು ವಿವಿಧ ಒಂದು ರಾಸಾಯನಿಕಗಳಿಂದ ಶುದ್ಧೀಕರಿಸೋದು. ಮೊದಲನೆಯದಾಗಿ ಆ ಒಂದು ಏನು ಮೆರಿಸ್ಟೆಮ್ ಇಲ್ಲ ಒಂದು ಎಕ್ಸ್ಪ್ಲಾಂಟ್ ಅಂತ ಏನು ಹೇಳ್ತೀವಿ, ನಾನು ಎಕ್ಸ್ಪ್ಲಾಂಟ್ ಅಂತಲೇ ತುದಿವರೆಗೂ ಹೇಳ್ಕೊಂಡು ಹೋಗ್ತೇನೆ, ಯಾಕಂದರೆ ನಿಮಗೆ ಅದು ನನಗೂ ಹೇಳೋಕೆ ಸುಲಭ, ನಿಮಗೂ ಅರ್ಥ ಆಗುತ್ತೆ ಈಗ, ಯಾಕಂದರೆ ಎಕ್ಸ್ಪ್ಲಾಂಟ್ ಅಂದರೆ ಏನು ಅಂತ ಹೇಳಿದ್ದೀನಿ. ಆ ಎಕ್ಸ್ಪ್ಲಾಂಟನ್ನು ನಾವೇನು ಮಾಡಬೇಕು, ಎಕ್ಸ್ಪ್ಲಾಂಟ್ ಅಂದರೆ ನಾವು ಸಸ್ಯಾಭಿವೃದ್ಧಿಗೆ ತೆಗೆದುಕೊಂಡಂತಹ ಸಸ್ಯದ ಭಾಗ.
ಸೊ ಇದನ್ನು ನಾವು ಮೊದಲು ಒಂದು ಸಾಬೂನಿನ ಒಂದು ದ್ರಾವಣದಿಂದ ತೊಳ್ಕೊಳ್ಬೇಕು ಚೆನ್ನಾಗಿ. ನಾವು ಟೀ ಟ್ರೀ ಅನ್ನುವಂತಹ ಒಂದು ಸೊಲ್ಯೂಷನನ್ನು ನಾವು ಇದರಲ್ಲಿ ತಗೊಳ್ತೇವೆ. ಅದರಿಂದ ಒಂದು 2-3 ಸಲ ಚೆನ್ನಾಗಿ ತೊಳೆದು ಆದಮೇಲೆ ಮರ್ಕ್ಯೂರಿಕ್ ಕ್ಲೋರೈಡ್ ಅನ್ನುವಂತಹ ಒಂದು ದ್ರಾವಣ, 0.1 ಮರ್ಕ್ಯೂರಿಕ್ ಕ್ಲೋರೈಡ್ ದ್ರಾವಣವನ್ನು ತಗೊಂಡು ಅದರಲ್ಲಿ ಒಂದು 5 ನಿಮಿಷದಷ್ಟು ಇದನ್ನು ಅದ್ದಿಡಬೇಕು. ನಾವು ಎಕ್ಸ್ಪ್ಲಾಂಟ್ ಏನು ತಗೊಳ್ತೀವಿ ಅದನ್ನು. ಸೊ ಅದ್ದಿಟ್ಟು ಅದು ಆದಮೇಲೆ ಒಂದು 3-4 ಸಲ ಸ್ಟರೈಲ್ ವಾಟರ್ ಅಂತ ಹೇಳ್ತೀವಿ, ಅಂದರೆ ಯಾವುದೇ ಒಂದು ಸೂಕ್ಷ್ಮಾಣುಜೀವಿಗಳು ಇಲ್ಲದೆ ಇರುವಂತಹ ನೀರು, ಆ ಒಂದು ನೀರಿನಿಂದ ಒಂದು 4-5 ಸಲ ತುಂಬ ಚೆನ್ನಾಗಿ ಅದನ್ನು ತೊಳಿಬೇಕು. ಸೊ ಈ ಥರ ನಾವೇನು ಮಾಡ್ತೀವಿ, ಒಂದು ಎಕ್ಸ್ಪ್ಲಾಂಟನ್ನು ಯಾವುದೇ ಒಂದು ಸೂಕ್ಷ್ಮ ರೋಗಗಳಿಲ್ಲದೇನೆ ಸೂಕ್ಷ್ಮಾಣುಗಳ ರಹಿತವಾದಂತಹ ಒಂದು ಕಲ್ಚರನ್ನು ಅದೊಂದು ಎಕ್ಸ್ಪ್ಲಾಂಟನ್ನು ನಾವು ಸಿದ್ಧತೆ ಮಾಡ್ಕೊಳ್ತೇವೆ. ಈ ಒಂದು ಎಕ್ಸ್ಪ್ಲಾಂಟ್ ಏನಿರುತ್ತೆ ಅದನ್ನು ನಾವು ಪುನಃ, ಅದು ಪೂರ್ತಿ ಈಗ ಸಿದ್ಧವಾಗಿಲ್ಲ, ಅದನ್ನು ಪುನಃ ನಾವೇನು ಮಾಡ್ತೇವೆ, ಕೆಳಗಡೆ ಹೆಚ್ಚಾಗಿರುವ ಭಾಗವನ್ನೆಲ್ಲ ತೆಗೆದು ತುದಿಯಲ್ಲಿ ನಾವು ಸೂಕ್ಷ್ಮವಾದ ಸಸ್ಯಾಭಿವೃದ್ಧಿ, ಹೆಸರೇ ಸೂಚಿಸಿದ್ರೆ ತುಂಬ ಸೂಕ್ಷ್ಮವಾದಂತಹ ಬಹಳ ಸಣ್ಣ 1 ಸೆಂಟಿಮೀಟರ್ 2 ಸೆಂಟಿಮೀಟರ್ನಷ್ಟೇ, 1 ಸೆಂಟಿಮೀಟರ್ನಷ್ಟು ನಾವು ತುದಿಯನ್ನು ಇದರಲ್ಲಿ ತಗೊಳ್ತೇವೆ. ಇದರಲ್ಲಿ ಕೃತಕ ಮಾಧ್ಯಮವನ್ನು ಉಪಯೋಗಿಸ್ತೇವೆ ನಾವು. ಅಗಾರ್ ಅಂತ ಒಂದು ಏನು ಮಾಧ್ಯಮ ಇದೆ, ಸೊ ಆ ಮಾಧ್ಯಮವನ್ನು ಉಪಯೋಗಿಸಿ ಸೆಮಿ ಸಾಲಿಡ್, ತುಂಬ ನೀರು ಇಲ್ಲ ದಪ್ಪನೂ ಇಲ್ಲ ಅಂಥ ಒಂದು ಮಾಧ್ಯಮದಲ್ಲಿ ಇದನ್ನು ನಾವು ಇಡ್ತೇವೆ. ಅದರಲ್ಲಿ ಇಡುವಾಗ ಇನ್ನೂ ಒಂದು ನಾವು ಈ ಥರ ಏನು ಮೇಲ್ಮೈ ಸ್ಟೆರಿಲೈಸ್ ಆದಂತಹ ಎಕ್ಸ್ಪ್ಲಾಂಟನ್ನು ಈಗ ನಾವೇನು ಮಾಡ್ತೀವಿ, ಲ್ಯಾಮಿನಾರ್ ಏರ್ಫ್ಲೋ ಚೇಂಬರಲ್ಲಿ ಸ್ವಲ್ಪ ಅದರಲ್ಲಿ ನಾವು ಸ್ಟೆರಿಲೈಸ್ ಮಾಡಿದಂಥ ಚಾಕು ಮತ್ತು ಆ ಒಂದು ಪೆಟ್ರಿ ಪ್ಲೇಟ್ನಲ್ಲಿ, ಗಾಜಿನ ಒಂದು ಪ್ಲೇಟ್ನಲ್ಲಿ ಅದನ್ನು ಹಾಕಿ ಅದರಲ್ಲಿ ಇನ್ನೂ ಹೆಚ್ಚಾಗಿರುವಂತಹ ಯಾವುದಾದ್ರೂ ಸೂಕ್ಷ್ಮಾಣುಜೀವಿಗಳಿದ್ದರೆ ಅದನ್ನು ನಾವು ಏನು ಮಾಡ್ತೀವಿ, ಅದನ್ನು ತಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ತುದಿಯ ಭಾಗವನ್ನು ಮಾತ್ರ ಇದರಲ್ಲಿ, ಹೆಚ್ಚುಳಿದ ಭಾಗವನ್ನೆಲ್ಲ ತಕ್ಕೊಂಡು ಒಂದು ಪರಿಶುದ್ಧವಾದ ವಾತಾವರಣದಲ್ಲಿ ನಾವು ಈಗ ಆ ಒಂದು ಎಕ್ಸ್ಪ್ಲಾಂಟನ್ನು ತಯಾರು ಮಾಡ್ಕೊಳ್ತೇವೆ. ನಾವು ಲ್ಯಾಮಿನಾರ್ ಏರ್ಫ್ಲೋ ಚೇಂಬರಲ್ಲಿ ನಮಗೆ ಆ ಥರ ಒಂದು ಪರಿಶುದ್ಧವಾದ ವಾತಾವರಣ ಸಿಗೋದ್ರಿಂದ ನಾವಲ್ಲಿ ಇದನ್ನು ಮಾಡ್ತೇವೆ. ಸೊ ಒಂದು ಸಲ ಆ ಒಂದು ನಮ್ಮ ಎಕ್ಸ್ಪ್ಲಾಂಟ್ ರೆಡಿ ಆದರೆ ತುದಿ, ಅದನ್ನು ನಾವೇನು ಮಾಡ್ತೀವಿ, ಕೃತಕವಾದ ಮಾಧ್ಯಮದಲ್ಲಿ, ಅಗಾರ್ ಮಾಧ್ಯಮದಲ್ಲಿ ಇದಕ್ಕೆ ಶೂಟ್ ಮಲ್ಟಿಪ್ಲಿಕೇಶನ್ ಅಂತ ಅಂತೀವಿ. ಆ ಒಂದು ತುದಿ ಇದೆ ಚಿಗುರಿನ ಅಭಿವೃದ್ಧಿಗಾಗಿ, ವಿಭಜನೆಗಾಗಿ ನಾವು ಅದನ್ನು ಆ ಒಂದು ಕೃತಕ ಮಾಧ್ಯಮದಲ್ಲಿ ಇಡ್ತೇವೆ. ಒಂದೊಂದು ಗಿಡಕ್ಕೂ ಆ ಕೃತಕ ಮಾಧ್ಯಮದ ಕಂಪೋಸಿಷನ್ ಏನು ಹೇಳ್ತೀವಿ, ಆ ಕೃತಕ ಮಾಧ್ಯಮದಲ್ಲಿ ಏನೇನು ರಾಸಾಯನಿಕ ಪದಾರ್ಥಗಳಿರ್ತವೆ ಅವುಗಳು ಒಂದೊಂದು ಗಿಡಕ್ಕೂ ಬೇರೆ ಬೇರೆ ಆಗಿರ್ತದೆ. ಬಾಳೆಯಲ್ಲಿ ಬೇರೆ, ಆರ್ಕಿಡಲ್ಲಿ ಬೇರೆ, ಜರ್ಬೆರಾದಲ್ಲಿ ಬೇರೆ, ಕಾರ್ನೇಷನಲ್ಲಿ ಬೇರೆ, ಹೀಗೆ ಬೇರೆ ಬೇರೆ ಹೂವಿನ ಗಿಡಗಳಾಗಲಿ ಹಣ್ಣಿನ ಗಿಡಗಳಾಗಲಿ. ಸೊ ಅದರಲ್ಲಿ ಏನಿದೆ, ಈ ಒಂದು ಸಂಯೋಜನೆ, ಆ ಒಂದು ಕೃತಕ ಮಾಧ್ಯಮದ ಸಂಯೋಜನೆ ಗಿಡಗಳಿಗೆ, ತಳಿಗಳಿಗೆ ತಕ್ಕಂತೆ ಮತ್ತು ಗಿಡಕ್ಕೆ ತಕ್ಕಂತೆ ಇದು ಬೇರೆ ಬೇರೆ ಆಗಿದೆ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಕೃಷಿ ಪ್ರಗತಿ ಸಾಕಾರವಾಯಿತು,
ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಆದರೆ ಹೆಚ್ಚಾಗಿ ಏನಂದರೆ ಇದಕ್ಕೆ ಹೆಚ್ಚಾಗಿ ಸಸ್ಯ ಪ್ರಚೋದಕಗಳನ್ನು ಉಪಯೋಗಿಸ್ತಾರೆ. ಸಸ್ಯ ಪ್ರಚೋದಕ ಮತ್ತು ಸಕ್ಕರೆ ಅಂದರೆ ಗಿಡಗಳು ಬೆಳೆಯಲಿಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಶಕ್ತಿ ಅಂದರೆ ಸಕ್ಕರೆ ಏನಿದೆ, ಒಂದು ಸರಳವಾದ ಸಕ್ಕರೆ, ಗ್ಲೂಕೋಸ್ ಇರ್ಬೋದು. ಸೊ ಇಂಥವೇನೇ ಇದ್ದಾವೆ ಅವು ಸಸ್ಯಕ್ಕೆ ಒಂದು ಶಕ್ತಿಯನ್ನು ಕೊಟ್ಟು ಸಸ್ಯ ವಿಭಜನೆಗೆ ಸಹಾಯ ಮಾಡ್ತವೆ. ಸಕ್ಕರೆಯ ಜೊತೆಗೆ ನಾವು ಕೆಲವೊಂದು ಸಸ್ಯ ಪ್ರಚೋದಕಗಳು, ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ, ಆಕ್ಸಿನ್ ಅನ್ನುವಂಥ ಸಸ್ಯ ಪ್ರಚೋದಕ ಸಸ್ಯದ ಬೆಳವಣಿಗೆಯನ್ನು ಹೆಚ್ಚು ಮಾಡಲಿಕ್ಕೆ, ಎತ್ತರವನ್ನು ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಅದೇ ಸೈಟೋಕೈನಿನ್ ಅನ್ನುವಂಥ ಸಸ್ಯ ಪ್ರಚೋದಕ ಸಸ್ಯದ ವಿಭಜನೆಗೆ ಸಹಾಯ ಮಾಡುತ್ತೆ. ಸೊ ಇದರಲ್ಲಿ ನಾವೇನು ಮಾಡ್ತೀವಿ, ಈ ಒಂದು ಕೃತಕ ಮಾಧ್ಯಮದಲ್ಲಿ ಆಕ್ಸಿನ್ ಮತ್ತು ಸೈಟೋಕೈನಿನನ್ನು ವಿವಿಧ ಅನುಪಾತದಲ್ಲಿ ಉಪಯೋಗಿಸ್ತೇವೆ. ರೆಂಬೆಯ ಇಲ್ಲ ಶೂಟ್ ಅಂತ ಏನು ಹೇಳ್ತೀವಿ, ರೆಂಬೆಯ ಬೆಳವಣಿಗೆಗೆ ಹೆಚ್ಚಬೇಕಂದ್ರೆ ನಾವು ಇಲ್ಲಿ ಸೈಟೋಕೈನಿನ್, ಬೆನ್ಸೈಲ್ ಅಡಿನೈನ್ ಅನ್ನುವಂತಹ ಒಂದು ರಾಸಾಯನಿಕ ಪ್ರಚೋದಕವನ್ನು ಈ ಒಂದು ಮಾಧ್ಯಮದಲ್ಲಿ ಉಪಯೋಗಿಸಿ ನಾವು ಶೂಟ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ, ಇಲ್ಲ ಕ್ಯಾಲಸ್ ಡೆವಲಪ್ಮೆಂಟಿಗೆ ಇದು ಸಹಾಯ ಮಾಡ್ತದೆ. ಕ್ಯಾಲಸ್ ಅಂದರೆ ನಾವು ಒಂದು ತುದಿಯನ್ನು ರೆಂಬೆಯ ತುದಿಯನ್ನು ಅದರಲ್ಲಿ ಇಟ್ಟಿದ್ದೀವಿ. ಸೊ ಅದು 10 ರೆಂಬೆಯ ತುದಿಗಳಾಗಿ ನಾವು ಈ ಥರ ಒಂದು ಸಸ್ಯ ಪ್ರಚೋದಕಗಳನ್ನು ಕೃತಕ ಮಾಧ್ಯಮದಲ್ಲಿ ಬಳಸಿದಾಗ ಒಂದಿರೋದು 10 ಆಗುತ್ತೆ, 10 ಇರೋದು 100 ಆಗುತ್ತೆ. ಸೊ ಈ ಥರ ನಾವು ಒಂದು ಕೃತಕ ಮಾಧ್ಯಮದಲ್ಲಿ ಇಟ್ಟು ಅದಕ್ಕೆ ಬೇಕಾಗುವಂತಹ ವಾತಾವರಣ, ಬೆಳಕನ್ನು ಕೊಟ್ಟು ಇದನ್ನು ನಾವು ಸಸ್ಯಾಭಿವೃದ್ಧಿಯನ್ನು ಮಾಡ್ತೇವೆ. ಮೊದಲನೇ ಹಂತ ಈಗ ಏನಾಗಿದೆ, ನಾವು ಈ ಥರ ಒಂದು ಎಕ್ಸ್ಪ್ಲಾಂಟನ್ನು ತಯಾರು ಮಾಡಿಕೊಂಡು ಇದನ್ನು ಕೃತಕ ಮಾಧ್ಯಮದಲ್ಲಿ ಇಟ್ಟು ಇದಕ್ಕೆ ಬೇಕಾಗುವ ಸಸ್ಯ ಪ್ರಚೋದಕಗಳನ್ನು ಅದಕ್ಕೆ ಹಾಕಿ ಶೂಟ್ ಟಿಪ್ ಏನಿದೆ ಅಲ್ಲ ಎಕ್ಸ್ಪ್ಲಾಂಟ್ ಏನಿದೆ ಅದು ಅಭಿವೃದ್ಧಿ ಆಗೋದಕ್ಕೆ, ವಿಭಜನೆ ಆಗೋದಕ್ಕೆ ಬೇಕಾಗುವಂಥ ಪ್ರಚೋದಕಗಳನ್ನು ಹಾಕಿದ್ದೇವೆ. ಅದು ಹಂತವಾಗಿ ವಿಭಜನೆ ಆಗ್ತಾ ಹೋಗುತ್ತೆ. ಸುಮಾರು 1 ವಾರದಲ್ಲಿ ನಿಮಗೆ 7 ರಿಂದ 8 ಆ ಥರ ಒಂದು ತುದಿಗಳು ನಿಮಗೆ ಅದರಲ್ಲಿ ಆಗ್ತವೆ. 1 ವಾರ 2 ವಾರಕ್ಕೆ ಈ ಒಂದು ಹಂತ ಏನಿದೆ ಸುಮಾರು 3 ತಿಂಗಳಿಂದ 2 ವರ್ಷದವರೆಗೂ ಇದು ಆಗ್ಬೋದು. ತಳಿಗೆ ಗಿಡಕ್ಕೆ ಅನುಸಾರವಾಗಿ ಬೇರೆ ಬೇರೆ ತಳಿಗಳಿಗೆ ಬೇರೆ ಬೇಕಾಗ್ತವೆ. ಬಾಳೆಯಲ್ಲಾದರೆ ಸುಮಾರು 2 ತಿಂಗಳವರೆಗೆ ನೀವು ಈ ಒಂದು ಹಂತ 1 ಮಾಡ್ಬೋದು. ಈ ಹಂತ 1ರಲ್ಲಿ ನಾವು ಸಬ್ ಕಲ್ಚರ್ ಅಂತ ಹೇಳ್ತೀವಿ. ಹೇಗೆ ನಾವು ಆ ಒಂದು ರೆಂಬೆಯ ತುದಿಯನ್ನು ನಾವು ಇಟ್ಟಿರ್ತೀವಿ, ಅದು ವಿಭಜನೆಗೊಳ್ತಾ ಹೋಗುತ್ತೆ. ಆ ವಿಭಜನೆಗೊಂಡಿದ್ದನ್ನು ನಾವು ಮತ್ತೆ ಇನ್ನೊಂದು ಕೃತಕ ಮಾಧ್ಯಮ, ಇನ್ನೊಂದು ಅಂದರೆ ಅದೇ ಕೃತಕ ಮಾಧ್ಯಮ ಆದರೆ ಇನ್ನೊಂದು ಕಂಟೈನರ್ಗೆ, ಕಂಟೈನರ್ಗೆ ಅದನ್ನು ವರ್ಗಾವಣೆ ಮಾಡ್ತಾ ಹೋಗಬೇಕು. ಸೊ ಈ ಉದಾಹರಣೆಗೆ ಹೇಳಬೇಕಂದ್ರೆ ನಮಗೆ ಈಗ ನಾನು ಮೊದಲನೇ ಕಂಟೈನರಲ್ಲಿ ನಾವು ಒಂದು ಶೂಟ್ ಟಿಪ್ಪನ್ನು ಎಕ್ಸ್ಪ್ಲಾಂಟನ್ನು ಹಾಕಿಟ್ಟಿದ್ದೇನೆ. ಒಂದು 10 ದಿನ ಹೋದರೆ ಅದರಲ್ಲಿ ಇನ್ನೊಂದು 5-6 ಇದು ಆಗಿರುತ್ತೆ. ಕ್ಯಾಲಸ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. 5-6 ಒಂದು ತುದಿ ಅದರಲ್ಲಿ ಮೂಡಿರುತ್ತೆ. ಆ 5-6 ತುದಿ ಮೂಡಿರೋದನ್ನು ನಾವು ಅದನ್ನು ವಿಭಜನೆ ಮಾಡಿ ಬೇರೆ ಬೇರೆ ಈ ಒಂದು ಪರಿಶುದ್ಧವಾದ ವಾತಾವರಣವಾದ ಲ್ಯಾಮಿನಾರ್ ಏರ್ಫ್ಲೋ ಚೇಂಬರಲ್ಲಿ ನಾವು ಅದನ್ನು ವಿಭಜನೆ ಮಾಡಿ ಮತ್ತೆ ಒಂದೊಂದನ್ನೇ ಇನ್ನೊಂದು ಕಂಟೈನರಲ್ಲಿ ಹಾಕಿ ಇಡಬೇಕು. ಸೊ ಈ ಥರ ಹಾಕಿಟ್ಟಾಗ ಯೂಶ್ವಲಿ ಗಾಜಿನ ಬಾಟ್ಲನ್ನು ಉಪಯೋಗಿಸ್ತೀವಿ ಕೃತಕ ಮಾಧ್ಯಮದಲ್ಲಿ. ಇನ್ನೊಂದು ಗಾಜಿನ ಬಾಟ್ಲಿಗೆ ಈ ಥರ ಒಂದೊಂದನ್ನು ವರ್ಗಾವಣೆ ಮಾಡಿದಾಗ ಅವು ಮತ್ತೆ 4-5 ಆಗಿ ಇನ್ನೊಂದು ವಾರ 10 ದಿನದಲ್ಲಿ ಮತ್ತೆ 4-5 ಆಗುತ್ತೆ. ಈ ಥರ ಅದನ್ನು ಮತ್ತೆ ಇನ್ನೊಂದು ಕಂಟೈನರ್ಗೆ, ಗ್ಲಾಸಿನ ಬಾಟ್ಲಿಗೆ ಹಾಕ್ಕೊಳ್ತಾ ಹೋಗಬೇಕು. ಈ 1ನೇ ಹಂತ ಏನಿದೆ, 1ನೇ ಹಂತದಲ್ಲಿ ಹೆಚ್ಚಾಗಿ ನಾವು 4 ಸಬ್ ಕಲ್ಚರ್ ಮಾಡ್ತೇವೆ. ಈ ಥರ ಒಂದು ಕಂಟೈನರಿಂದ ಇನ್ನೊಂದು ಕಂಟೈನರ್ಗೆ ಆ ಒಂದು ವಿಭಜನೆಗೊಂಡ ಒಂದು ಎಕ್ಸ್ಪ್ಲಾಂಟನ್ನು ಹಾಕ್ಕೊಳ್ಳೋದಕ್ಕೆ ನಾವು ಸಬ್ ಕಲ್ಚರ್ ಅಂತ ಹೇಳ್ತೇವೆ. ಈ ಸಬ್ ಕಲ್ಚರನ್ನು 1 ರಿಂದ 4 ಸಬ್ ಕಲ್ಚರ್ ಮೊದಲ ಹಂತದಲ್ಲಿ ಆಗ್ತದೆ. ಸುಮಾರು 3 ತಿಂಗಳಿಂದ
2 ವರ್ಷದವರೆಗೆ ಈಗ ಮೊದಲನೇ ಹಂತ ನಡೆಯುತ್ತೆ. ಕೆಲವೊಂದರಲ್ಲಿ ಈ ವಿಭಜನೆ ತುಂಬ ನಿಧಾನವಾಗಿ ಆಗುತ್ತೆ, ಕೆಲವೊಂದರಲ್ಲಿ ಈ ವಿಭಜನೆ ತುಂಬ ತ್ವರಿತವಾಗಿ ಆಗೋದ್ರಿಂದ ನಾವು ಬೇಗ ಈ ಥರ ಒಂದು ಸಬ್ ಕಲ್ಚರನ್ನು ಮಾಡ್ಕೊಳ್ಬೋದು. ಈಗ ಹಂತ 2ರಲ್ಲಿ ನಾವು ಇದನ್ನು ಮಲ್ಟಿಪ್ಲಿಕೇಶನ್ ಆಫ್ ಶೂಟ್ಸ್ ಅಂತ ಹೇಳ್ತೇವೆ. ಇದರಲ್ಲಿ ಏನಿದೆ, ನಾವು ಹೆಚ್ಚಾಗಿ ಸೈಟೋಕೈನಿನ್ ಮಾಧ್ಯಮವನ್ನು ಹೆಚ್ಚಾಗಿ ಅದಕ್ಕೆ ಈಗ ನಾವು ಸೈಟೋಕೈನಿನ್ ಮತ್ತು ಆಕ್ಸಿನ್ ಅನ್ನೋದನ್ನು ಅನುಪಾತದಲ್ಲಿ ಬಳಸಿದಾಗ ಆ ಅನುಪಾತದಲ್ಲಿ ನಾವು ಸೈಟೋಕೈನಿನನ್ನು ಇಲ್ಲಿ ಹೆಚ್ಚಾಗಿ ಕೃತಕ ಮಾಧ್ಯಮದಲ್ಲಿ ಬಳಸ್ತೇವೆ. ಇದ್ರ ಜೊತೆ ಸಕ್ಕರೆ ಎಲ್ಲ ವಿವಿಧ ಸರಳ ಸಕ್ಕರೆಗಳು ಇದರಲ್ಲಿ ಇರ್ತವೆ. ಈ ಒಂದು ಸೈಟೋಕೈನಿನನ್ನು ಹೆಚ್ಚಾಗಿ ಬಳಸಿದಾಗ ನಮಗೆ ಹೆಚ್ಚು ಎಕ್ಸ್ಪ್ಲಾಂಟ್ ವಿಭಜನೆಗೊಳ್ತಾ ಹೋಗ್ತದೆ. ಇಲ್ಲ ಕ್ಯಾಲಸ್ ಅಂತ ಹೇಳ್ತೀವಿ ನಾವು ಈ ಹಂತದಲ್ಲಿ, ಅದನ್ನು ಕ್ಯಾಲಸ್ ಅಂತ ಹೇಳ್ತೀವಿ. ಆ ಕ್ಯಾಲಸ್ ವಿಭಜನೆಗೊಳ್ತಾ ಹೋಗುತ್ತೆ. ಇದನ್ನು ಸುಮಾರು ನಾವೇನು ಮಾಡ್ತೀವಿ, 10 ರಿಂದ 36 ತಿಂಗಳ ಇದು ತಗೊಳ್ತದೆ. ಸುಮಾರು 4 ರಿಂದ 5 ಸಬ್ ಕಲ್ಚರನ್ನು ನಾವು ಇದರಲ್ಲಿ ಮಾಡ್ತೇವೆ. ಕೆಲವೊಂದು ಸಲ ನಾವು ಹೆಚ್ಚು ಸಬ್ ಕಲ್ಚರನ್ನು ಕೂಡ ನಾವು ಹೆಚ್ಚಿಗೆ ಗಿಡ ಬೇಕಾದರೆ ಹೆಚ್ಚನ್ನು ಮಾಡ್ಕೊಳ್ಬೋದು. ಆದರೆ ನಾವು ಹೆಚ್ಚು ಸಬ್ ಕಲ್ಚರ್ ಹೆಚ್ಚಾದಂಗೆ 5ಕ್ಕಿಂತ ಹೆಚ್ಚು ಸಬ್ ಕಲ್ಚರ್ ಆದಂಗೆ ಏನಾಗುತ್ತೆ, ಈ ಒಂದು ನಮಗೆ ಅಪೇಕ್ಷಿತ ಗಿಡದಲ್ಲಿ ಒಂದು ಬದಲಾವಣೆ ಆಗೋಕ್ಕೆ ಶುರುವಾಗುತ್ತೆ. ಇದಕ್ಕೆ ಸೋಮಾಕ್ಲೋನಲ್ ವೇರಿಯೇಷನ್ ಅಂತ ಹೇಳ್ತೀವಿ. ಹೆಚ್ಚು ಆ ಬದಲಾವಣೆ ನಮಗೆ ಕೆಲವೊಂದು ಸಲ ಉಪಯೋಗ ಆಗಬಹುದು, ಕೆಲವೊಂದು ಸಲ ಆಗಲ್ಲ. ಆದರೆ ನಾವು ಹೆಚ್ಚಾಗಿ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಈ ಥರ ಸಬ್ ಕಲ್ಚರನ್ನು ಜಾಸ್ತಿ ಮಾಡ್ಕೊಳ್ಳೋದಿಲ್ಲ. 4 ರಿಂದ 5 ಸಬ್ ಕಲ್ಚರ್ವರೆಗೆ ನಾವು ಹೋಗ್ತೇವೆ. ಈ ಥರ ಒಂದು ಸಲ ನಾವು ಸಾಕಷ್ಟು ಒಂದು ರೆಂಬೆಗಳನ್ನೆಲ್ಲ ತುದಿ ಶೂಟ್ ಅಂತ ಏನು ಹೇಳ್ತೀವಿ ಅದನ್ನು ಸಾಕಷ್ಟು ವೃದ್ಧಿಪಡಿಸ್ಕೊಂಡ್ಮೇಲೆ ಈ 2ನೇ ಹಂತದಲ್ಲಿ ನಾವು ಈ ರೆಂಬೆಗಳನ್ನು ವೃದ್ಧಿಪಡಿಸ್ಕೊಳ್ಳೋದು. ಅದು ಸುಮಾರು 10 ರಿಂದ 36 ತಿಂಗಳವರೆಗೆ ಹೋಗುತ್ತೆ. ಇದರಲ್ಲಿ ಮುಖ್ಯವಾಗಿ ನಾವು ಸೈಟೋಕೈನಿನನ್ನು ಕೃತಕ ಮಾಧ್ಯಮದಲ್ಲಿ ಒಂದು ಮುಖ್ಯವಾದ ಒಂದು ಸಸ್ಯ ಪ್ರಚೋದಕವಾಗಿ ತಗೊಳ್ತೇವೆ. ಈ ಹಂತ ಆದಮೇಲೆ ಬರೋದು ರೂಟ್ ಇನಿಷಿಯೇಷನ್ ಅಂತ ಹೇಳ್ತೀವಿ. ರೂಟಿಂಗ್ ಆಫ್ ರೀಜನರೇಟೆಡ್ ಶೂಟ್ಸ್ ಅಂತ. ಅಂದರೆ ನಾವು ಯಾವ ಈಗ ರೆಂಬೆಯನ್ನು ಇಲ್ಲ ಶೂಟನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೋ ಅದಕ್ಕೆ ನಾವು ಬೇರು ಬರಿಸೋದು. ಈಗ ಎಷ್ಟು ನಮಗೆ ಕ್ಯಾಲಸ್ಸಿಂದ ಒಂದು ಶೂಟ್ ಸಿಕ್ಕಿದೆಯೋ ಆ ಒಂದು ರೆಂಬೆಯನ್ನು ಕೃತಕ ಮಾಧ್ಯಮದಲ್ಲಿಟ್ಟು ಈ ಮಾಧ್ಯಮದಲ್ಲಿ ಏನು ಮಾಡಬೇಕು, ನಾವು ಒಂದು ರೆಂಬೆಯನ್ನು ಹೆಚ್ಚು ಉತ್ಪಾದನೆ ಮಾಡಲಿಕ್ಕೆ ಸೈಟೋಕೈನನ್ನು ಹೆಚ್ಚು ಹಾಕಿದ್ವಿ. ಬೇರನ್ನು ಹೆಚ್ಚು ಮಾಡಬೇಕಂದ್ರೆ ನಮಗೆ ಆಕ್ಸಿನನ್ನು IBA ಅಂತ ಏನು ಹೇಳ್ತೀವಿ IBAಯನ್ನು ಹೆಚ್ಚಿಗೆ ಪ್ರಮಾಣದಲ್ಲಿ ಹಾಕಬೇಕು. ಅನುಪಾತ ಎರಡೂ ಇರ್ತದೆ, ಆದರೆ ಹೆಚ್ಚು ಇದರಲ್ಲಿ ಏನಿರುತ್ತೆ IBA ಅನುಪಾತ ಹೆಚ್ಚಾಗಿರೋದ್ರಿಂದ IBA ಪ್ರಮಾಣ ಹೆಚ್ಚಾಗಿರುತ್ತೆ. ಸೊ ಆಗ ಏನು ಮಾಡುತ್ತೆ, IBA ಹೆಚ್ಚಾದರೆ ಅದು ಆ ಒಂದು ರೆಂಬೆಯಲ್ಲಿ ಆ ಶೂಟ್ ಟಿಪ್ಪಲ್ಲಿ ನಮಗೆ ಬೇರನ್ನು ಉಂಟು ಮಾಡುತ್ತೆ. ಒಂದು ಸಲ ಈ ಕೃತಕ ಮಾಧ್ಯಮದಲ್ಲಿ ಬೇರು ಬಂದ ಮೇಲೆ ಅದನ್ನು ನಾವು ಏನು ಮಾಡಬೇಕು, ಒಂದು ಇದು 3ನೇ ಹಂತ 4ನೇ ಹಂತಕ್ಕೆ ಹೋಗಬೇಕು. ಸೊ ಆವಾಗ ಏನಾಗುತ್ತೆ, ನಾವು ಒಂದು ಸಣ್ಣ ಮೈಕ್ರೋ ಕಟ್ಟಿಂಗ್ ಅಂತ ಹೇಳ್ತೀವಿ. ಸಣ್ಣ ಈಗ ನಮಗೆ ಅದು ಆ ಕೃತಕ ಮಾಧ್ಯಮದಿಂದ ತೆಗೆದಾಗ ಒಂದು ಸಣ್ಣ ಗಿಡ ಇರ್ತದೆ, ಅದರಲ್ಲಿ ರೆಂಬೆ ಇರುತ್ತೆ, ಶೂಟ್ ಅಂತ ಹೇಳ್ತೀವಿ ಅದಿರುತ್ತೆ, ಅದರ ಜೊತೆಗೆ ಸಣ್ಣ ಬೇರು ಬಂದಿರುತ್ತೆ. ಸೊ ಅದನ್ನು ನಾವೀಗ ಏನು ಮಾಡ್ತೀವಿ, ಅಸೆಪ್ಟಿಕ್ ಮಾಧ್ಯಮ ಅಂತ ನಾವು ಏನು ಹೇಳ್ತೀವಿ, ಈಗ ಕೋಕೋಪೀಟ್ ಆಗಿರಬಹುದು, ಪರ್ಲೈಟ್ ಆಗಿರಬಹುದು, ಯಾವುದೇ ಒಂದು ವರ್ಮಿಕ್ಯುಲೈಟ್ ಆಗಿರ್ಬೋದು, ಇಂತಹ ಒಂದು ಯಾವುದೇ ಒಂದು ಸೂಕ್ಷ್ಮಾಣುರಹಿತವಾದ ಒಂದು ಮಾಧ್ಯಮಕ್ಕೆ ಇದನ್ನು ವರ್ಗಾವಣೆ ಮಾಡ್ಕೊಳ್ತೀವಿ. ಈ ಥರ ವರ್ಗಾವಣೆ ಮಾಡಿಕೊಂಡಂತಹ ಒಂದು ಏನು ಗಿಡ ಇರ್ತದೆ, ಇದೇ ಮುಂದೆ ಬೆಳವಣಿಗೆಯಾಗಿ ಸೂಕ್ಷ್ಮ ಸಸ್ಯಾಭಿವೃದ್ಧಿಯಾಗಿ ಅಂಗಾಂಶ ಕೃಷಿಯ ಒಂದು ಗಿಡವಾಗಿ ಬೆಳವಣಿಗೆ ಆಗುತ್ತೆ. ನಾವು ಇದರಲ್ಲಿ ಏನು ಮಾಡಬೇಕಂದ್ರೆ ಸ್ಟೇಜ್ 4ರಲ್ಲಿ ಒಂದು ಬೇರು ಮತ್ತು ರೆಂಬೆ ಮತ್ತು ಬೇರಿರುವ ಸಸ್ಯವನ್ನು ಲ್ಯಾಬೊರೇಟರಿಯಿಂದ ಪ್ರಯೋಗಶಾಲೆಯಿಂದ ನಾವು ಇಲ್ಲಿ ಪಾಲಿ ಹೌಸಿಗೆ, ಗ್ರೀನ್ ಹೌಸಿಗೆ, ಇಲ್ಲ ಎಲ್ಲಿ ತಂಪಾದ ವಾತಾವರಣ ತುಂಬ ಬಿಸಿಲಿರಬಾರ್ದು, ಕಂಟ್ರೋಲ್ಡ್ ಕಂಡೀಷನ್ ಅಂತ ಹೇಳ್ತೀವಿ, ಡೈರೆಕ್ಟಾಗಿ ಬಿಸಿಲಿಗೆ ಆಗಲ್ಲ, ಸಾಕಷ್ಟು ತೇವಾಂಶ ಇರುವ, ಸಾಕಷ್ಟು ಗಾಳಿ ಬೆಳಕು ಇರುವಂತಹ ಒಂದು ಕಂಟ್ರೋಲ್ಡ್ ಕಂಡೀಷನ್ ಇರುವಂತಹ ಒಂದು ಜಾಗಕ್ಕೆ ನರ್ಸರಿಗೆ ಅದನ್ನು ಶಿಫ್ಟ್ ಮಾಡ್ತೇವೆ. ಜಾಸ್ತಿ ತೇವಾಂಶ ಇರಬೇಕು, ಆರ್ದ್ರತೆ ಜಾಸ್ತಿ ಇರಬೇಕು, ಲೈಟ್ ಇರಬೇಕು, ಅದರ ಜೊತೆ ಸಾಕಷ್ಟು
ತಾಪಮಾನ ಕೂಡ 20ರಿಂದ 25 ಡಿಗ್ರಿಯಷ್ಟು ತಾಪಮಾನ ಇರುವಂತಹ ಒಂದು ಶೇಡ್ ಹೌಸಿಗೋ ಎಲ್ಲ ಒಂದು ಪಾಲಿ ಹೌಸಿಗೋ ಒಂದು ನಾವು ಶಿಫ್ಟ್ ಮಾಡಬೇಕು, ವರ್ಗಾವಣೆಯನ್ನು ಮಾಡ್ತೇವೆ. ಇದು ಸುಮಾರು 4ರಿಂದ 16 ವಾರ ತಗೊಳುತ್ತೆ. ಈ ಒಂದು ವಾತಾವರಣದಲ್ಲಿ ಅದು ಬೆಳೆದು ಬೇರುಗಳು ಮತ್ತು ಚಿಗುರುಗಳು ಸಾಕಷ್ಟು ಬೆಳೆದು ಒಂದು ಅಂಗಾಂಶ ಕೃಷಿಯ ಗಿಡವಾಗಿ ಅದು ಮಾರ್ಪಾಡಾಗುತ್ತೆ. ಸೊ ಇವೇನಿದ್ದಾವೆ ಈ ಅಂಗಾಂಶ ಕೃಷಿಯ ಒಂದು ಕೃಷಿಯಿಂದ ಹೇಗೆ ಮಾಡೋದು ಅಂತ ಒಂದು ಏನಿದೆ ಸಂಕ್ಷಿಪ್ತವಾಗಿ ನಿಮಗೆ ಮಾಹಿತಿ. ಇದು ಯಾಕಂದರೆ ಬಹಳ ಲ್ಯಾಬೋರೇಟ್ರಿಯಲ್ಲೇ ಪ್ರಯೋಗಶಾಲೆಯಲ್ಲೇ ಇದನ್ನು ಮಾಡಬೇಕಾಗಿದ್ದರಿಂದ ನಾವು ಬಾಯಲ್ಲಿ ಹೇಳಿದ್ರೆ ಅಷ್ಟು ಅರ್ಥವಾಗೋದು ಬಹಳ ಕಷ್ಟ. ಯಾಕಂದರೆ ಇದಕ್ಕೆ ಒಂದೊಂದು ಗಿಡಕ್ಕೂ ಒಂದೊಂದು ಸಂಶೋಧನೆ ಮಾಡಿ ಒಂದೊಂದು ಪ್ರೋಟೋಕಾಲನ್ನು ಒಂದು ಅಭಿವೃದ್ಧಿಪಡಿಸಿ ಈ ಒಂದು ಅಂಗಾಂಶ ಕೃಷಿಯನ್ನು ಮಾಡುವಂಥದ್ದು. ನಾವು ಕೇಳ್ತೀವೋ ಎಷ್ಟು ನೋಡ್ತೀವೋ ಅದಷ್ಟು ಸುಲಭವಾಗಿಲ್ಲ. ಮಾಡುವಾಗ ಬಹಳಷ್ಟು ಒಂದು ಎಲ್ಲೇ ಯಾವುದೇ ಒಂದು ಹಂತದಲ್ಲಿ ಯಾವುದೇ ಒಂದು ಕೀಟಾಣುಗಳಿಲ್ಲ ಸೋಂಕು ತಗಲಿದ್ರೆ ನಾವು ಎಲ್ಲ ಗಿಡಗಳನ್ನು ಕಳ್ಕೊಳ್ಬೇಕಾಗಿ ಕೂಡ ಇದರಲ್ಲಿ ಬರುತ್ತೆ. ಎಲ್ಲ ಹಂತಗಳಲ್ಲಿ ನಾವು ಬಹಳ ಜಾಗರೂಕರಾಗಿರಬೇಕು. ನರ್ಸರಿ ಹಂತದಲ್ಲಿ ಕೂಡ ಒಳ್ಳೆಯ ವಾತಾವರಣ ಸಿಕ್ಕಿದ್ರೆ, ಆರ್ದ್ರತೆ ಕಂಟ್ರೋಲ್ಡ್ ಕಂಡೀಷನ್ ಸಿಕ್ಕಿದ್ರೆ ನಮಗೆ ಇದರ ಯಶಸ್ವಿ ಆಗುವ ಪ್ರಮಾಣ ಜಾಸ್ತಿ ಆಗಿರ್ತದೆ. ನೀವಿಲ್ಲಿ ಚಿತ್ರದಲ್ಲಿ ನೀವು ನೋಡ್ಬೋದು ಅಂಗಾಂಶ ಕೃಷಿಯನ್ನು ಹೇಗೆ. ಮೊದಲು ನಾವು ಒಂದು ಎಕ್ಸ್ಪ್ಲಾಂಟನ್ನು ತಗೊಳ್ತೇವೆ. ಆ ಎಕ್ಸ್ಪ್ಲಾಂಟನ್ನು ಕೃತಕ ಮಾಧ್ಯಮದಲ್ಲಿ ಇಟ್ಟಾಗ ಹೇಗೆ ಅದು ಒಂದು ರೆಂಬೆಯಿಂದ ಶೂಟನ್ನು ಹೇಗೆ ಅಭಿವೃದ್ಧಿ ಮಾಡುತ್ತೆ, ಆ ಒಂದು ಅಭಿವೃದ್ಧಿ ಮಾಡಿ ನೆಕ್ಸ್ಟು ಬೇರನ್ನು ಹೇಗೆ ಬೇರಿನ ಮಾಧ್ಯಮದಲ್ಲಿ ಬೇರನ್ನು ಕೊಡುತ್ತೆ. ಆ ಬೇರನ್ನು ನಾವು ಸಣ್ಣ ಒಂದು ಪ್ರೋಟ್ರೇಗೋ ಇಲ್ಲ ಕುಂಡದಲ್ಲೋ ಆ ಸಸಿಯನ್ನು ಬೇರು ಬಿಟ್ಟಿರುವ ಸಸಿಯನ್ನು ನಾವು ವರ್ಗಾವಣೆ ಮಾಡಿದಾಗ ಅದು ಅಲ್ಲಿರುವ ವಾತಾವರಣಕ್ಕೆ ಹೊಂದಿಕೊಂಡು ಅದು ಏನಾಗುತ್ತೆ ಗಿಡಗಳಾಗ್ತವೆ. ಅದೇನಂತವೆ ಸ್ವಲ್ಪ ಪ್ರೈಮರಿ ಹಾರ್ಡ್ನಿಂಗ್ ಅಂತ ಹೇಳ್ತೀವಿ, ಗಡಸುತನ ಮಾಡೋದು. ಅದು ಆದಮೇಲೆ ಅದಕ್ಕೆ ಸೆಕೆಂಡ್ರಿ ಹಾರ್ಡ್ನಿಂಗ್, ಇನ್ನು ಒಂದು ಶೇಡ್ ಹೌಸಿಗೋ ಸ್ವಲ್ಪ 50% ಒಂದು ಬಿಸಿಲಿರುವಂಥ ಕಡೆ ಅದನ್ನು ವರ್ಗಾವಣೆ ಮಾಡೋದಕ್ಕೆ ಎರಡನೇ ಗಡಸುತನ ಅಂತ ಹೇಳ್ತೀವಿ, ಸೆಕೆಂಡ್ರಿ ಹಾರ್ಡ್ನಿಂಗ್ ಅಂತ ಹೇಳ್ತೀವಿ. ಇದೆಲ್ಲ ಆದಮೇಲೆ ಇದು ಮಾರಾಟಕ್ಕೆ ಸಿದ್ಧವಾಗ್ತದೆ. ಸೊ ಇಷ್ಟು ಒಂದು ಅಂಗಾಂಶ ಕೃಷಿಯ ಗಿಡಗಳನ್ನು ಅಭಿವೃದ್ಧಿಪಡಿಸೋಕೆ ಇಷ್ಟೊಂದು ಶ್ರಮ ಅಡಗಿರುತ್ತೆ. ಆದರೂ ಕೂಡ ನಾವು ಇದನ್ನು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡೋದ್ರಿಂದ ನಮಗೆ ಒಂದು ಹಂತದಲ್ಲಿ ಇದರ ಖರ್ಚು ಕಡಿಮೆ ಆಗುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.